ಎಂತಹ ಕಾರ್ಯವನ್ನು ಮಾಡಿದ್ರು. ಸ್ವಹಸ್ತದಿಂದ ಪರಾಜಯಕ್ಕೆ ಹರಿತವಾದ ಖಡ್ಗವನ್ನು ಬಿಸಿಟ್ಟು ವರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣಧುರಂಧುರನ್ನಾಗಿ ಮೆರೆಯುವ ಅಂಡ ಬಲರಾಮ ಸಹಿತ ಅಕ್ಷೋಣಿ ಯಾದವ ಸೈನ್ಯವನ್ನು ಪಡೆಯಿದೆ. ನಿರಾಯುಧನು ನಿರಸ್ತರಾದ ನನ್ನನ್ನೇಕೆ ಕೇಳಿ ಪಡೆದ ಪಾರ್ಥ ಪರಮಾತ್ಮ. ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ವಂದಿದನು ಕೃಷ್ಣ. ಪರಮಾತ್ಮ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು ಆಗ ನೀನೇ ನೋಡುವೆ ಪರಮಾತ್ಮ.